ಚತುರರಾಗಿ ಕೆಲಸ ಮಾಡಿದ್ದಾರೆ. ನಾವು ಇಬ್ಬರು ಹಲವಾರು ವರ್ಷಗಳಿಂದ ಜಾಗತಿಕ ಬಂಟರ ಸಂಘದ ಒಕ್ಕೂಟ ಇದರಲ್ಲಿ ಒಟ್ಟಿಗೆ ಅದರ ಕಾರ್ಯಕಲಾಪದಲ್ಲಿ ಸಹಕಾರ ನಾನು ಮಾಡಿದ್ದೇನೆ. ಅದರ ಕಾರ್ಯವನ್ನು ಅವರು ಅಧ್ಯಕ್ಷರಾಗಿ ಅದನ್ನು ಮಾಡ್ತಾ ಇದ್ದವರು. ಸೊ ಈ ಬಂಟ ಸಂಘ, ಜಾಗತಿಕ ಬಂಟ ಸಂಘ ಒಂದು 4-5 ವರ್ಷಗಳಲ್ಲಿ ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿ ಒಂದು ಭವನ ಕಟ್ಟುವಂತ ವಿಚಾರದಲ್ಲಿ ನಾವು ಇದ್ದೆವು. ಅದರ ಕೆಲಸ ಕಾರ್ಯಗಳು ಈಗ ಪ್ರಾರಂಭ ಆಗಿತ್ತು. ಸೊ ಇತ್ತೀಚೆಗೆ ಕೆಲವು ವಿಷಯಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದರೂ ಈಗ ಇವತ್ತು ನಾವು ಇಲ್ಲಿ ಮುಂಬೈಯಲ್ಲಿ ಎಲ್ಲರೂ ಸೇರಿ ನಮ್ಮ ಮಾಜಿ MP ಅವರು ಗೋಪಾಲ್ ಶೆಟ್ಟಿ ಇದ್ದರು, ಮತ್ತೆ ಸಮಾಜದ ಹಲವಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ಒಟ್ಟಿಗೆ ಸೇರಿ ಬರೋಡಾ ಶಶಿಯಣ್ಣ ಇದ್ದರು, ಸತೀಶ್ ಶೆಟ್ಟಿ ಪಟ್ಲ ಇದ್ದರು, KK ಶೆಟ್ಟಿ ಇದ್ದರು, ಮತ್ತೆ ಹಲವಾರು ವ್ಯಕ್ತಿಗಳು, ಮಹೇಶ್ ಶೆಟ್ಟಿ ಇದ್ದರು, ತೆಲ್ಲಾರ್ ಮಹೇಶ್ ಶೆಟ್ಟಿ ಮತ್ತು ತೆಲ್ಲಾರ್ ಗಿರೀಶ್ ಶೆಟ್ಟಿ ಇದ್ದರು. ಮತ್ತೆ ಸೊ ಎಲ್ಲ ಸಮ್ಮುಖದಲ್ಲಿ ನಮಗೆ ಇವತ್ತು ಇದರ ಬಗ್ಗೆ ಡಿಸ್ಕಷನ್ ನಾವು ಮಾಡಿದ್ವಿ. ಏನು ಭಿನ್ನಾಭಿಪ್ರಾಯ ಇದ್ದು ಅದರ ಬಗ್ಗೆ ನಾವು ಇವತ್ತು ಮಾತಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ವಿ ಇವತ್ತು. ಸೊ ಮುಖ್ಯವಾಗಿ ನಮ್ಮ ಉದ್ದೇಶ ಏನಂದರೆ ಬಂಟರ ಸಂಘದ ಬಗ್ಗೆ, ಬಂಟರ ಸಮಾಜದ ಬಗ್ಗೆ ಇರುವಂಥ ಕಳಕಳಿ, ಅದು ಇಬ್ಬರಿಗೂ ಬಂಟರ ಸಮಾಜದ ಬಗ್ಗೆ ಒಂದು ಕಳಕಳಿ ಇದೆ. ಆ ಬಗ್ಗೆ ನಾವು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ಸೊ ಜಾಗತಿಕ ಬಂಟರ ಸಂಘದ ವತಿಯಿಂದ ಹಲವಾರು ಸಮಾಜಕ್ಕೆ ಕೆಲಸ ಆಗ್ತಾ ಇದೆ, ಬಡವರಿಗೆ ಮುಟ್ತಾ ಇದೆ. ಸೊ ಬಿಲ್ಡಿಂಗಿನ ವಿಷಯದಲ್ಲಿ ಇವತ್ತು ನಾವು ಮಾತಾಡಿ ಅದನ್ನು ಮುಂದುವರಿಸುವಂಥ ಕೆಲಸ ಕಾರ್ಯದಲ್ಲಿ ನಾವು ಒಟ್ಟಿಗೆ ಜಾಯಿಂಟ್ಲಿ ಮಾಡುವಂಥ ಇವತ್ತು ವಿಚಾರ ಮಾಡಿ ಅದನ್ನು ಇವತ್ತು ಏನೋ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಕೊನೆಗೊಳಿಸಿ ಎಲ್ಲರ ಸಮ್ಮುಖದಲ್ಲಿ ನಾವು ಎಲ್ಲ ವಿಷಯವನ್ನು ಕ್ಲಿಯರ್ ಮಾಡಿದ್ದೇವೆ. ಸೊ ಆದ್ದರಿಂದ ನಾವು ಇನ್ನು ಮುಂದೆ ಆ ಬಿಲ್ಡಿಂಗನ್ನು ಆದಷ್ಟು ಬೇಗ ಅದರ ಕೆಲಸ ಕಾರ್ಯವನ್ನು ಮುಗಿಸುವ ಹಂತದಲ್ಲಿ ನಾವು ಒಟ್ಟಿಗೆ ಆಗಿ ಕೆಲಸ ಮಾಡ್ತೇವೆ. ನನ್ನಿಂದ ಅದರ ಸಹಕಾರ ನಾನು ಮಾಡ್ತೇನೆ, ಅವರು ಕೆಲಸದಲ್ಲಿ ಮುಂದುವರಿಸಬೇಕು. ನಮ್ಮ ಇಬ್ಬರ ಉದ್ದೇಶ ಒಂದೇ, ಬಂಟರ ಸಮಾಜಕ್ಕೆ ಬೇಕಾಗಿ ದುಡಿತಾ ಇದ್ದೇವೆ ನಾವು. ಆ ಬಗ್ಗೆ ನಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದರೂ ಸಮಾಜದ ಏಳಿಗೆಗೋಸ್ಕರ, ಸಮಾಜಕ್ಕೋಸ್ಕರವಾಗಿ ನಾವು ಎಲ್ಲ ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟು ಮುಂದೆ ಒಟ್ಟಿಗೆಯಾಗಿ ಸಮಾಜವನ್ನು ಒಗ್ಗಟ್ಟಿನಲ್ಲಿ ನಡೆಸುವಂತ ಕೆಲಸ ಕಾರ್ಯಗಳಲ್ಲಿ ನಾವು ಅದನ್ನು ಮುಂದುವರಿಸ್ತೇವೆ. ಏನೋ ಇನ್ನು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಮತ್ತು ವೈಯಕ್ತಿಕವಾಗಿ ನಾವು ಸಮಾಜಕ್ಕೆ ಬೇಕಾಗಿ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ. ಕಟೀಲ್ನ ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ವಂದನೆ ಸಲ್ಲಿಸಿದ ಜಾಗತಿಕ ಬಂಟರ ಸಂಘ ಒಕ್ಕೂಟ ಅಂದರೆ ಜಗತ್ತಿನ ಸುಮಾರು 150 ಬಂಟರ ಸಂಘಗಳ ಮಾತೃ ಸಂಘ. ನಮ್ಮ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಮಹಾದಾನಿಯಾಗಿ ಕನ್ಯಾನ ಸದಾಶಿವ ಶೆಟ್ಟರು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಉನ್ನತಿಗೆ ಕಾರಣಕರ್ತರಾಗಿ ಸಮಾಜದ ಕಟ್ಟಕಡೆಯ ಜನರಿಗೆ ಸಹಾಯ ಆಗಬೇಕೆಂಬ ಉದ್ದೇಶದಿಂದ ನಮಗೊಂದು ಶಕ್ತಿಯಾಗಿ ಅವರು ಜಾಗತಿಕ ಬಂಟರ ಸಂಘಕ್ಕೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರು ಮುಲ್ಕಿ ಹೆದ್ದಾರಿಯಲ್ಲಿ ಸುಮಾರು 1 ಎಕರೆ 20 ಸೆನ್ಸ್ ಜಾಗ ತೆಗೆದುಕೊಂಡು ಈಗ ಅದರಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣದಲ್ಲಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಸಭಾಭವನದ ಕೆಲಸ ನಡೀತಾ ಇದೆ. ಅಲ್ಲಿ ತೋನ್ಸ ಆನಂದ್ ಶೆಟ್ಟರ್ ಅವರ ಒಂದು ವೇದಿಕೆ ಕೂಡ ನಿರ್ಮಾಣ ಆಗ್ತಾ ಇದೆ. ನಮ್ಮ ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಬೋಸ್ ಶೆಟ್ಟಿ ಅವರ ಆಡಳಿತ ಕಚೇರಿ ಕೂಡ ಇದೆ. ಇಂದು ನಾವೆಲ್ಲ ಸಮಾಜದವರು, ಗಣ್ಯ ವ್ಯಕ್ತಿಗಳು ಒಟ್ಟಿಗೆ ಸೇರಿದ್ದೇವೆ. ನಮ್ಮ ಮಾಜಿ MP ಗೋಪಾಲ್ ಶೆಟ್ಟರು, ಶಶಿಧರ್ ಶೆಟ್ಟಿ ಬರೋಡ, ಪಟ್ಟ ಸತೀಶ್ ಶೆಟ್ಟರು, ಮಹೇಶ್ ಶೆಟ್ಟಿ ತೆಲ್ಲಾರ್, ಗಿರೀಶ್ ಶೆಟ್ಟಿ ತೆಲ್ಲಾರ್, ಶಶಿಧರ್ ಶೆಟ್ಟಿ ನಂಜೆ, ರಾಜೇಶ್ ಶೆಟ್ಟಿ ರಾಕ್ಷಿ ಬಿಲ್ಡರ್, ಅರವಿಂದ್ ಶೆಟ್ಟಿ ಎಕ್ಸ್ ಕಾರ್ಪೊರೇಟರ್, ಅಶೋಕ್ ಶೆಟ್ಟಿ ಬಿಲ್ಲಾಡಿ, ಇವರೆಲ್ಲ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ದಾನಿಗಳು. ನಾವೆಲ್ಲ ಸೇರಿದ ಯಾಕೆಂದ್ರೆ ನಮ್ಮ ಮಹಾದಾನಿ ಸದಾಶಿವಣ್ಣನವರಿಗೆ ಮನಸ್ಸಿಗೆ ಬೇಸರ ಆಗಿ ನನಗೆ ಸಮಾಜ ಸೇವೆ ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದೆ. ನಾನು ಕೂಡ ಎನಿಸಿದೆ, ಅವರು
ಆ ತೀರ್ಮಾನಕ್ಕೆ ಬಂದ ತಕ್ಷಣ ನಮ್ಮ ಇಷ್ಟು ಆತ್ಮೀಯರಾಗಿದ್ದು ನಮ್ಮನ್ನು ತುಂಬಾ ಪ್ರೀತಿ ಮಾಡಿದಂತ ವ್ಯಕ್ತಿ, ಸಮಾಜಕ್ಕೆ ಇಷ್ಟು ಕೊಡುಗೆಯನ್ನು ಕೊಟ್ಟ ವ್ಯಕ್ತಿ, ಜಾಗತಿಕ ಮನುಷ್ಯ ಒಕ್ಕೂಟವನ್ನು ಜಗತ್ತಿನಾದ್ಯಂತ ಹೆಸರನ್ನು ಮಾಡುವ ಹಾಗೆ ಸಹಕಾರ ಮಾಡಿದಂತ ವ್ಯಕ್ತಿಗೆ ಮನಸ್ಸಿಗೆ ನೋವಾಗಿದ್ರೆ ನಾನು ಕೂಡ ಇದಕ್ಕೆ ಸಮಾಜ ಸೇವಕ್ಕೆ ತಿಲಾಂಜಲಿ ಕೊಡುವಂತ ನನ್ನ ಮನಸ್ಸಿಗೆ ಬಂತು. ಆದ್ರೆ ನಾನು ಜಾಗತಿಕ ಮನುಷ್ಯ ಸಂಘದ ಅಧ್ಯಕ್ಷನಾಗಿ ಜವಾಬ್ದಾರಿಯ ಜಾಗದಲ್ಲಿದ್ದು ತುಂಬಾ ದಾನಿಗಳಿಂದ ಮುಂಬಯಿಯ ಡೊನೇಷನ್ ಎಲ್ಲ ತಕ್ಕೊಂಡು ಸಮಾಜ ಕಾರ್ಯದಲ್ಲಿ ಕೆಲಸ ಮಾಡುತ್ತಿರುವಾಗ ಸುಮಾರು 6 ಸಲ ವಿಶ್ವ ಬಂಡರ ಸಮ್ಮೇಳನ ಆಯಿತು. ನಮ್ಮ ಕರ್ನಾಟಕದ ಸಿಎಂ, ಮುಂಬಯಿಯ ಸಿಎಂ, ಜಗತ್ತಿನಾದ್ಯಂತ ಎಲ್ಲ ಗಣ್ಯರು ಒಟ್ಟಿಗೆ ಸೇರಿ ಉಡುಪಿಯಲ್ಲಿ ಸುಮಾರು 2 ದಿನದಲ್ಲಿ 75,000 ಜನರ ಇತಿಹಾಸ ನಿರ್ಮಾಣ ಆಗಿದೆ. ನಾನು ಏನು ಮಾಡುವುದಾದರೂ ಯಾವುದೇ ಸಮಾಜ ಮಾಡಿದ್ರು ದಾನಿಗಳ ಸಹಾಯದಿಂದ. ನಾನು ಯಾವತ್ತೂ ಹೇಳ್ತೇನೆ, ದಾನಿಗಳೇ ದೇವರು ಅಂತ. ಸದಾಶಿವಣ್ಣ ನನಗಿಂತ ಹಿರಿಯರು, ಗೌರವಾನ್ವಿತರು. ನನಗೆ ಭಾರಿ ದುಃಖ ಆಯಿತು. ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಸದಾಶಿವಣ್ಣನಲ್ಲಿ ನಾನು ಕ್ಷಮೆ ಕೇಳ್ತೇನೆ. ನಾವು ವೈಯಕ್ತಿಕವಾಗಿ ನಮಗೆ ಏನು ದ್ವೇಷ ಇಲ್ಲ, ನನಗಂತೂ ಅವರ ಮೇಲೆ ಬೇಸರವೇ ಇಲ್ಲ. ಯಾವತ್ತೂ ಬೇಸರ ನಾನು ಮಾಡುವುದಿಲ್ಲ. ವ್ಯಕ್ತಿಗಿಂತ ಸಂಸ್ಥೆ ದೊಡ್ಡದಂತ ನಾವು ಇಬ್ರು ತಿಳಿದವರು. ಜಾಗತಿಕ ಮನುಷ್ಯ ಒಕ್ಕೂಟ ಸುಮಾರು 40 ವರ್ಷದ ಹಿಂದೆ ಸ್ಥಾಪನೆ ಆಗಿದೆ. ದೊಡ್ಡ ದೊಡ್ಡ ಜನರು ಅದರ ಚಾಲನೆ ಆಗಿದ್ರು. ಒಂದು ಖಂಡಿತ ನಾನು ಹೇಳ್ತೇನೆ, ಒಬ್ಬ ಪರ್ಮನೆಂಟ್ ಆಗಿ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು. ನಂದು 2 ಟರ್ಮ್ ಆದ ತಕ್ಷಣ ಇಲೆಕ್ಷನ್ ಡಿಕ್ಲೇರ್ ಆಯಿತು. ಇಲೆಕ್ಷನ್ ಅಲ್ಲಿ ಯಾರು ನಾಮಿನೇಷನ್ ಹಾಕ್ಲಿಲ್ಲ. 3 ತಿಂಗಳ ಮೊದಲೇ ಇಲೆಕ್ಷನ್ ಡಿಕ್ಲೇರ್ ಆಗಿದೆ. ಯಾರು ಹಾಕದೇ ಇದ್ದಾಗ ಅದನ್ನು ಕಂಟಿನ್ಯೂ ಮಾಡಬೇಕಂತ ನಾವೆಲ್ಲರೂ ಮೊದಲಿನವರೇ ಆ ಸಂಸ್ಥೆಯಲ್ಲಿ ಮುಂದುವರೆದಿದೆ. ಇಲೆಕ್ಷನ್ ಎಲ್ಲ ಪ್ರೊಸೀಜರ್ ಆಗಿದೆ. ಈಗ ಸಮಾಜದಲ್ಲಿ ಒಂದು ಭಿನ್ನಾಭಿಪ್ರಾಯ ಸ್ವಲ್ಪ ಬಂದು ಬಂಟರ ಸಮಾಜ ಇಷ್ಟು ಒಗ್ಗಟ್ಟಿನಲ್ಲಿತ್ತು. ಎಲ್ಲ ಸಮಾಜದ ಮಾದರಿಯಾಗಿ ಬಂಟರ ಸಮಾಜ ಕೆಲಸ ಮಾಡ್ತಿತ್ತು. ನಮ್ಮ ಸಮಾಜದವರು ಇಷ್ಟು ಬಲಿಷ್ಠರಾಗಿದ್ರು. ಎಲ್ಲ ರಂಗದಲ್ಲೂ ನಾವು ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಒಗ್ಗಟ್ಟಿನಲ್ಲಿ ಯಾವತ್ತೂ ಕಮ್ಮಿ ಆಗಬಾರದು. ಏನೋ ಕೆಟ್ಟ ಸಮಯದಲ್ಲಿ ಏನಾದರೂ ನಡೆದು ಹೋಗಿದ್ರೆ ನಾವು ನಂಬುವ ಕಟೀಲಿನ ಅಮ್ಮ, ಎಲ್ಲ ದೈವಶಕ್ತಿಗಳು ಇಡೀ ಸಮಾಜಕ್ಕೆ ಒಳ್ಳೇದು ಮಾಡಲಿ. ನಾವು ಒಗ್ಗಟ್ಟಿನಲ್ಲಿ ಇರುವ ಸದಾಶಿವಣ್ಣ ಮಾಡಿದ ಈ ಸಮಾಜ ಸೇವೆಯನ್ನು ನಾವು ಬಂಟರು ಯಾರು ಅದನ್ನು ಮರೆಯುವಂತಿಲ್ಲ. ಅವರು ಈ ಸಮಾಜದಲ್ಲಿ ಅವರ ಹೆಸರು ಸ್ಥಿರವಾಗಿ ಉಳಿಯುತ್ತದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಅವರ ಹೆಸರಿನ ಸಂಕೀರ್ಣ ನಾವು ಸಂಕಲ್ಪ ಮಾಡಿದ್ದೇವೆ ಸಮಿತಿಯವರೆಲ್ಲ. ಈ ಡಿಸೆಂಬರ್ನ 31ರ ಒಳಗೆ ಕಟೀಲ್ ಕ್ಷೇತ್ರಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದು ಬಿಲ್ಡಿಂಗ್ ಕಂಪ್ಲೀಟ್ ಆಗಬೇಕು. ಪ್ರಥಮ ಸೇವೆ ಆತ ಕಟೀಲ್ನ ಅದೇ ಬಿಲ್ಡಿಂಗ್ ನಲ್ಲಿ ಆಗ್ಬೇಕಂತ ಪ್ರಾರ್ಥನೆ ಕೂಡ ಮಾಡಿದ್ವಿ. ಅವರ ದಯೆಯಿಂದ, ಆ ಕಟೀಲಮ್ಮನ ಆಶೀರ್ವಾದದಿಂದ ನಾವಿನ್ನು ಇವತ್ತು ನಮ್ಮೆಲ್ಲ ಭಿನ್ನಾಭಿಪ್ರಾಯವನ್ನು ಮರೆತು ನಾವು ಒಟ್ಟಿಗೆ ಕೂತ್ಕೊಂಡಿದ್ದೇವೆ. ಮನುಷ್ಯರ ಜೀವನ ಎಷ್ಟು 3 ದಿನದ ಜೀವನ. ಅದರಲ್ಲಿ ನಾವು ಈ ಸಮಾಜದಲ್ಲಿ ಬಿಟ್ಟು ಹೋಗುವುದು ಒಳ್ಳೆತನ ಮಾತ್ರ. ನನ್ನಿಂದ ಏನಾದ್ರು ತಪ್ಪಾದರೆ ಮಗದೊಮ್ಮೆ ಎಲ್ಲ ಭಟ್ಟರಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಸಮಾಜಕ್ಕೋಸ್ಕರ ಕ್ಷಮೆ ಕೇಳ್ತೇನೆ. ಜಾಗತಿಕ ಮನುಷ್ಯರಿಗೂ ಒಕ್ಕೂಟಕ್ಕೋಸ್ಕರ ಕ್ಷಮೆ ಕೇಳ್ತೇನೆ. ದೇವರು ಆಶೀರ್ವಾದ ಸದಾಶಿವಣ್ಣನ ದೀರ್ಘಾಯುಷ್ಯ ಕೊಟ್ಟು, ಇನ್ನೂ ಸಂಪತ್ತು ಕೊಟ್ಟು, ಅವರು ಇನ್ನೂ ಈ ಸಮಾಜದ ಕಟ್ಟಕಡೆಯ ಎಲ್ಲ ಸೇವೆ ಮಾಡುವಂತಾಗಲಿ. ದೇವರು ಎಲ್ಲರನ್ನೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.